ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾಳೆ ಶುಕ್ರವಾರ, ಹಾಗಾಗಿ ಗೋಧೂಳಿ ಸಮಯದಲ್ಲಿ ಅಂದರೆ 5:30 7:30 ಒಳಗಡೆ ಈ ಸಣ್ಣ ಕೆಲಸವನ್ನು ಮಾಡ್ಕೊಬೇಕಾಗತ್ತೆ. ಯಾವುದಕ್ಕೋಸ್ಕರ ಮಾಡ್ಕೋಬೇಕು ಅನ್ನೋದಾದರೆ, ಎಷ್ಟೋ ದಿನದಿಂದ ನನಗೆ ಆಸೆ ಈಡೇರ್ತಾ ಇಲ್ಲ ಅನ್ನೋರು, ಎಷ್ಟೆಲ್ಲ ಪೂಜೆ ಪುನಸ್ಕಾರ ಮಂತ್ರಗಳನ್ನೆಲ್ಲ ಹೇಳಿದ್ದೀನಿ, ಆದರೂ ನನ್ನ ಆಸೆ ನೆರವೇರಿಲ್ಲ ಅನ್ನೋರು, ನೀವು ಯಾವುದೋ ಒಂದು ಮನೆ ಕಟ್ಟಬೇಕು ಅನ್ನೋದಾಗಲಿ, ಅಥವಾ ನನಗೊಂದು ಕಾರ್ ಬೇಕು, ಬೈಕ್ ಬೇಕು, ಅಥವಾ ಒಳ್ಳೆ ಕೆಲಸ ಬೇಕು, ಅಥವಾ ನನ್ನ ಅನಾರೋಗ್ಯದ ತುಂಬ ಇದೆ, ನಾನು ಆರೋಗ್ಯವಾಗಿರಬೇಕು ಅನ್ನೋರಾಗಲಿ, ಅಥವಾ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋರಾಗಲಿ, ಅಥವಾ ಕೊಟ್ಟಿರುವಂಥ ಸಾಲ ವಾಪಸ್ ಬರಬೇಕು, ಎಂತಹದ್ದೇ ನಿಮಗೆ ಆಸೆ ಇದ್ದರೂ ಕೂಡ ಆಸೆ ನೆರವೇರುತ್ತೆ. ಹಾಗಾಗಿ ಬೇಕಾಗಿರುವ ಪದಾರ್ಥಗಳು ಅಂದರೆ ಅದು ಕೂಡ ಮನೆಯಲ್ಲೇ ಇರುತ್ತೆ. ತುಂಬಾ ಸಿಂಪಲ್ ಆಗಿದೆ. ನೀವು ಅಕಸ್ಮಾತ್ ಈ ಶುಕ್ರವಾರ ಮಾಡೋಕ್ಕಾಗಲಿಲ್ಲ, ಪೀರಿಯಡ್ಸ್ ಆಗಿತ್ತು ಅನ್ನೋರು ನೆಕ್ಸ್ಟ್ ಶುಕ್ರವಾರ ಅಥವಾ ನಿಮ್ಗೆ ಯಾವ ಶುಕ್ರವಾರ ಆಗುತ್ತೋ ಅದೇ ವಾರ ಕೂಡ ಮಾಡ್ಕೊಬೋದು. ಇದನ್ನು ಒಂದು ಶುಕ್ರವಾರ ಮಾಡಿಕೊಂಡ್ರೆ ಸಾಕು, ಪದೇ ಪದೇ ಮಾಡಬೇಕು ಅಂತ ಏನಿಲ್ಲ. ನೀವು ಒಂದು ವಾರ ಮಾಡಿಕೊಂಡ್ರೆ ಸಾಕು. ಇದನ್ನು ಪೀರಿಯಡ್ಸ್ ಇರೋರು ಮಾಡಬಾರ್ದು, ಇನ್ನು ನಾನ್ ವೆಜ್ ತಿಂದು ಕೂಡ ಮಾಡಬಾರ್ದು. ಇನ್ನು ಈ ರೆಮಿಡಿ ಮಾಡೋಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ, ಈ ರೀತಿಯಾದ ಕಲರ್ ದಾರ ನಿಮಗೆ ಎಲ್ಲ ಪೂಜಾ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ. ಈ ಥರದ ದಾರ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಅಕಸ್ಮಾತ್ ನನ್ನ ಮನೇಲಿ ಈ ಥರದ ದಾರ ಇರಲಿಲ್ಲ, ತೊಗೊಂಬರೋದಕ್ಕೆ ಆಗಲಿಲ್ಲ ಅನ್ನೋರು, ನಿಮಗೆ ಮಿಷಿನ್ ದಾರ ಅಂತ ಬರುತ್ತೆ, ಅಂದರೆ ಹೊಲಿಗೆ ಹಾಕುವಂಥ ದಾರ ಬರುತ್ತಲ್ಲ, ಅದು ರೆಡ್ ಕಲರ್ ಇರುವಂಥ ದಾರವನ್ನು ಅಥವಾ ಮೆರೂನ್ ಕಲರ್ ಇರುವಂಥ ದಾರವನ್ನು ನೀವು ಯೂಸ್ ಮಾಡ್ಬೋದು. ಅಥವಾ ಉಲ್ಲನ್ ದಾರ ಇದೆ ನನ್ನ ಹತ್ರ ರೆಡ್ ಕಲರು ಅಂದರೆ, ಅದನ್ನು ಕೂಡ ಯೂಸ್ ಮಾಡ್ಬೋದು ನೀವು. ಇನ್ನು ಇದಕ್ಕೆ ಬೇರೆ ಯಾವ ವಸ್ತು ಬೇಕು ಅನ್ನೋದಾದರೆ, ಈ ರೀತಿಯಾದ ಒಂದು ವೈಟ್ ಶೀಟಲ್ಲಿ ನೀವು ಸಣ್ಣದಾಗಿ ಒಂದು ಶೀಟನ್ನು ಕಟ್ ಮಾಡ್ಕೊಬೇಕಾಗತ್ತೆ ಈ ರೀತಿಯಾಗಿ. ಯಾಕೆಂದರೆ ಇದರಲ್ಲಿ 3 ಆಸೆಗಳನ್ನು ನೀವು ಬರೀಬೇಕಾಗತ್ತೆ. ಇದಕ್ಕೆ ಬ್ಲೂ ಪೆನ್ ಬೇಕಾಗತ್ತೆ. ಇನ್ನು ಈ ರೀತಿಯಾದ ಚಕ್ಕೆ ಪೀಸು, ಅದರಲ್ಲಿ ನಾನು ಸಣ್ಣದಾಗಿ ಆಮೇಲೆ ಕಟ್ ಮಾಡ್ಕೊಂಡು ತೋರಿಸ್ತೀನಿ. 2 ಚಕ್ಕೆ ಪೀಸು ಮತ್ತು 2 ಲವಂಗ ಬೇಕಾಗತ್ತೆ. ಇನ್ನು ನಾನಿಲ್ಲಿ ಬ್ಲ್ಯಾಕ್ ದಾರ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನನ್ನ ಹತ್ರ ರೆಡ್ ದಾರ ಇರಲಿಲ್ಲ. ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಯಾವ ರೀತಿಯಾಗಿ ಕಟ್ಟಬೇಕು ಅನ್ನೋದಕ್ಕೆ ಮಾತ್ರ ತೋರಿಸ್ತಾ ಇದ್ದೀನಿ. ಇನ್ನು ಈ ರೀತಿಯಾಗಿ ನೀವು ಒಂದು ವೈಟ್ ಶೀಟ್ ತೊಗೊಂಡಿರ್ತೀರಲ್ಲ, ಅದರಲ್ಲಿ 3 ಆಸೆಗಳನ್ನು ಬರಿಬೇಕಾಗತ್ತೆ. ಈಗ ನನಗೆ ಒಂದು ಕಾರ್ ಬೇಕು ಅನ್ನೋದಾಗಲಿ, ಅಥವಾ ನನಗೆ ಒಳ್ಳೆ ಕೆಲಸ ಬೇಕು ಅನ್ನೋದಾಗಲಿ, ಅಥವಾ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದಾಗಲಿ, ಅಥವಾ ನನಗೆ ಮದುವೆ ಆಗಬೇಕು ಅನ್ನೋದಾಗಲಿ, ಈ ರೀತಿಯ 3 ಆಸೆಗಳನ್ನು ನೀವು ಬರಿಬೇಕಾಗತ್ತೆ. ಬರೆದ ನಂತರ ನೀವು ಆ ಚಕ್ಕೆ ಏನಿರುತ್ತೆ ನೋಡಿ, ಅದರಲ್ಲಿ ಸಣ್ಣ ಪೀಸ್ ಮಾಡಿ 2 ಚಕ್ಕೆ ತುಂಡುಗಳನ್ನು ನೀವು ಆ ಪೇಪರ್ ಮೇಲೆ ಇಡಬೇಕಾಗತ್ತೆ. ನೀವು ಬರೆದಿರ್ತೀರಲ್ಲ ಅದರ ಮೇಲೆ ಇಡಬೇಕಾಗತ್ತೆ. ಇನ್ನು ಮಗ್ಗಿರುವಂಥ 2 ಲವಂಗ ಕೂಡ ಅದರ ಮೇಲೆ ಇಡಬೇಕು. ಇಟ್ಟು ಅದನ್ನು ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಬೇಕಾಗತ್ತೆ. ಈಗ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನೀವು ಅದನ್ನು ಸೈಡಿಗೆ ತೊಗೊಂಡು ಫೋಲ್ಡ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ಫೋಲ್ಡು ಈ ರೀತಿಯಾಗಿ ಮಾಡಬೇಕು. ಮತ್ತು ಆ ಕಡೆ ಈ ಕಡೆ ಎರಡೂ ಕಡೆ, ಯಾಕೆ ಅಂತಂದರೆ ಆ ಚಕ್ಕೆ ಪೀಸು ಮತ್ತು ಲವಂಗ ಈಚೆ ಬರಬಾರ್ದು. ಮತ್ತು ನೀವು ಬರೆದಿರುವಂಥ ಒಳಗಡೆ ಫೋಲ್ಡ್ಗೆ ಹೋಗಬೇಕು. ಈ ರೀತಿಯಾಗಿ ನೀವು ಅದನ್ನು ಫೋಲ್ಡ್ ಮಾಡಿ ಇದನ್ನು ದಾರದಿಂದ ಕಟ್ಟಬೇಕು. ಇದನ್ನು ರೆಡ್ ಕಲರ್ ದಾರದಿಂದನೇ ಕಟ್ಟಬೇಕಾಗತ್ತೆ. ಇಲ್ಲಿ ನನ್ನ ಹತ್ರ ರೆಡ್ ಕಲರ್ ಇಲ್ಲ ಅಂತ ನಾನು ಬ್ಲ್ಯಾಕ್ ದಾರದಲ್ಲಿ ಯಾವ ರೀತಿಯಾಗಿ ಕಟ್ಟಬೇಕು ಅಂತ ತೋರಿಸ್ತಾ ಇದ್ದೀನಿ. ಪ್ಲಸ್ ಅಂದರೆ ನಾವು ಪ್ಲಸ್ ಹಾಕ್ತಿರಲ್ಲ, ಆ ರೀತಿಯಾಗಿ ಪ್ಲಸ್ ಮಾರ್ಕ್ವಾಗಿ ನೀವು ಕಟ್ಟಬೇಕಾಗತ್ತೆ. ಇದನ್ನು ಕಟ್ಟಿದ್ದಾದಮೇಲೆ ಏನು ಮಾಡಬೇಕು ಅನ್ನೋದಾದರೆ, ನೀವು ಈಗ ದೇವ್ರ ಮನೇಲಿ ಕೂತ್ಕೊಂಡು ಈ ರೀತಿಯಾಗಿ ಕಟ್ಟಿ ದೇವರನ್ನು ನೆನೆಸ್ಕೊಂಡು, ನನಗೆ ಆಸೆ ನೆರವೇರಿಸಮ್ಮ ಅಂತ ನೀವು ವಾರಾಹಿ ದೇವಿಯನ್ನು, ಲಕ್ಷ್ಮೀ ದೇವಿಯನ್ನು ನೆನೆಸ್ಕೊಬೇಕಾಗತ್ತೆ. ಈ ರೀತಿಯಾಗಿ ನೋಡಿ, ಪ್ಲಸ್ ಮಾರ್ಕ್ವಾಗಿ ಈ ರೀತಿಯಾಗಿ ಕಟ್ಟಬೇಕಾಗತ್ತೆ. ನಾನಿಲ್ಲಿ ರೆಡ್ ಕಲರ್ ದಾರದಲ್ಲಿ ಕಟ್ಟಿರೋದನ್ನು ನೀವು ತೋರಿಸ್ತಾ ಇದ್ದೀನಿ. ನೀವು ಈ ರೀತಿಯಾಗಿ ರೆಡ್ ಕಲರ್ ದಾರದಲ್ಲಿ ನೀವು ಕಟ್ಟಬೇಕಾಗತ್ತೆ. ಇದನ್ನು ಕಟ್ಟಿದ್ದಾದಮೇಲೆ ಏನು ಮಾಡಬೇಕು ಅನ್ನೋದಾದರೆ, 7:30 ಮೇಲೆ ನೀವು ನಿಮ್ಮ ಮನೆ ಹತ್ರ ಯಾವುದಾದ್ರೂ ದೇವಸ್ಥಾನ ಅಂದರೆ ಅಮ್ಮನವರ ದೇವಸ್ಥಾನ ಇರುತ್ತಲ್ಲ, ಆ ದೇವಸ್ಥಾನದ ಉಂಡಿಯಲ್ಲಿ ಹಾಕಬೇಕಾಗತ್ತೆ. ಆ 3 ಆಸೆ ಬರ್ತಿರ್ತೀರ, ಆ ಆಸೆ ನೆರವೇರಬೇಕು ಅಂದರೆ ನೀವು ದೇವಸ್ಥಾನದ ಉಂಡಿಯಲ್ಲಿ ಹಾಕಬೇಕು. ಅಕಸ್ಮಾತ್ ನನ್ನ ದೇವಸ್ಥಾನ ತುಂಬ ದೂರ ಇದೆ, ಹೋಗೋದಕ್ಕೆ ಆಗಲ್ಲ ಅನ್ನೋರು, ನಿಮ್ಮ ಮನೆ ಹತ್ರ ಹರಳಿ ಮರ ಅಥವಾ ದೊಡ್ಡ ಮರಗಳು, ನಾಗರ್ಕಲ್ ಆ ಥರ ಇರುತ್ತಲ್ಲ, ಅಲ್ಲಿ ಹೋಗಿ ಕೂಡ ಇಟ್ಟು ಬರ್ಬೋದು. ನನಗೆ ಅದು ಆಗಲ್ಲ, ತುಂಬ ದೂರ ಇದೆ, ನಮ್ಮ ಮನೆ ಹತ್ರ ಯಾವುದೂ ಇಲ್ಲ, ಇಷ್ಟೊತ್ತಲ್ಲಿ ಹೋಗೋದಕ್ಕೆ ಆಗಲ್ಲ ಅನ್ನೋರು ಕೂಡ ನೀವು ನೆಕ್ಸ್ಟ್ ಸಾಟರ್ಡೆ ಕೂಡ ತೊಗೊಂಡೋಗಿ ನೀವು ದೇವಸ್ಥಾನದ ಹುಂಡಿಗೆ ಹಾಕ್ಬೋದು. ಅಕಸ್ಮಾತ್ ಹಾಕೋಕ್ಕೆ ಆಗಲ್ಲ ಅನ್ನೋರು
ನೀವು ಅದನ್ನು ದೇವರ ಫೋಟೋ ಹಿಂದೆ ಇಟ್ಬಿಡಿ. ನೀವು ಬರೆದಿರ್ತೀರಲ್ಲ, ದೇವ್ರ ಫೋಟೋ ಹಿಂದೆ ಇಟ್ಟು ನಿಮ್ಮ ಆಸೆ ಅದರಲ್ಲಿ ಏನು ಬರೆದಿರ್ತೀರಲ್ಲ ಅದು ನೆರವೇರಿದ್ದ ಆದಮೇಲೆ ನಿಮ್ಮ ಮನೆ ಹತ್ರನೇ ಎಲ್ಲಾದರೂ ಸ್ವಲ್ಪ ಜಾಗ ಇದ್ದರೆ ಮಣ್ಣು ತೆಗೆದುಬಿಟ್ಟು ಅದರಲ್ಲಿ ಈ ಚೀಟಿಯನ್ನು ಇಟ್ಟು ಅದರ ಮೇಲೆ ಮಣ್ಣು ಮುಚ್ಚಬೇಕಾಗತ್ತೆ. ಈ ರೀತಿ ಕೂಡ ಮಾಡ್ಬೋದು. ದೇವಸ್ಥಾನದಲ್ಲಿ ಹೋಗಿ ಉಂಡಿ ಹಾಕ್ತೀನಿ ಅಂದರೆ ಶುಕ್ರವಾರ ರಾತ್ರಿ 7:30 ಮೇಲೆ ನೀವು ಟೈಮ್ ಇತ್ತು ಅಂದರೆ ಅವಾಗೂ ತೊಗೊಂಡೋಗಿ ನೀವು ದೇವಸ್ಥಾನದ ಹುಂಡಿಲಿ ಹಾಕ್ಬೋದು. ಇಲ್ಲಾಂದರೆ ಸಾಟರ್ಡೆ ಹಾಕಿ, ಶನಿವಾರ ಬೆಳಗ್ಗಿಂದ ಸಾಯಂಕಾಲ ಯಾವ ಟೈಮಲ್ಲಿ ಬೇಕಾದರೂ ಹಾಕ್ಬೋದು. ಅಕಸ್ಮಾತ್ ನೀವು ಆಗಲಿಲ್ಲ ಅನ್ನೋರು ಮನೆಯಲ್ಲೇ ಇಟ್ಕೊಂಡು ದೇವ್ರ ಫೋಟೋ ಹಿಂದೆ ಇಟ್ಟು ನೀವು ನಿಮ್ಮ ಆಸೆ ನೆರವೇರ್ತಲ್ಲ, ಅದರಲ್ಲಿ ಏನು ಬರೆದಿರ್ತೀರಲ್ಲ ಆಸೆ ನೆರವೇರಿದ ಮೇಲೆ ನೀವು ಮಣ್ಣಲ್ಲಿ ಅಲ್ಲಿ ನಿಮ್ಮ ಮನೆ ಹತ್ರ ಎಲ್ಲಾದರೂ ಮಣ್ಣಿದ್ರೆ ಅದನ್ನು ತೋಡ್ಬಿಟ್ಟು ಮಣ್ಣಲ್ಲಿ ನೀವು ಅದನ್ನು ಹೂತ್ಬಿಟ್ಟು ಮಣ್ಣು ಮುಚ್ಚಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಆಸೆ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಆ ಪೇಪರ್ ಮೇಲೆ ಬರೀಬೇಕು ಅಂದರೂ ಅಷ್ಟೇ ಒಂದೇ ಲೈನಲ್ಲಿ ಒಂದೇ ಸೆಂಟೆನ್ಸಲ್ಲಿ ನೀವು ಬರೀಬೇಕಾಗತ್ತೆ. ಈಗ ನನಗೆ ಒಳ್ಳೆಯ ಕೆಲಸ ಬೇಕು, ಅಥವಾ ನನಗೆ ಮದುವೆ ಆಗಬೇಕು, ಅಥವಾ ನನಗೆ ಸಂತಾನ ಭಾಗ್ಯ ಬೇಕು, ಅಥವಾ ನನಗೆ ಮನೆ ತೊಗೊಬೇಕು, ಈ ಥರ ಚಿಕ್ಕದಾಗಿ ನೀವು ಒಂದು ಲೈನಲ್ಲಿ ನೀವು ಬರೀಬೇಕಾಗತ್ತೆ. ನಿಮ್ಮ 3 ಆಸೆಗಳನ್ನು ಬರೀಬೇಕಾಗತ್ತೆ. ಒಂದಲ್ಲ ಎರಡಲ್ಲ ಸ್ನೇಹಿತರೆ, 3 ಆಸೆಗಳನ್ನು ಬರೆದು ಅದನ್ನು ಫೋಲ್ಡ್ ಮಾಡಿ ನೀವು ಅದನ್ನು ಕೆಂಪು ದಾರದಲ್ಲಿ ಕಟ್ಟಿ ದೇವರ ಹುಂಡಿಗೆ, ಅಮ್ಮನವ್ರ ಹುಂಡಿಗೆ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮದು ಎಷ್ಟೋ ದಿನದಿಂದ ನನಗೆ ಆಸೆ ಇದೆ, ನನ್ನ ಆಸೆಗಳು ನೆರವೇರ್ತಾನೆ ಇಲ್ಲ ಅನ್ನೋದು ಕೂಡ ಆಸೆ ನೆರವೇರ್ತಾ ಬರುತ್ತೆ. ನಿಮಗೆ ಈ ಶುಕ್ರವಾರ ಆಗಲಿಲ್ಲ ಅಂದರೆ ನಿಮ್ಗೆ ಯಾವ ಶುಕ್ರವಾರ ಆಗುತ್ತೋ ಅದೇ ವಾರ ಕೂಡ ಮಾಡ್ಕೊಬೋದು. ಹಾಗಾಗಿ ಎಲ್ಲರಿಗೂ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ, ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.